ಭಾಳ ಅಗತ್ಯವಾದ ವಿಷಯದ ಬಗ್ಗೆ ನಮ್ಮ ಕುರುಬೂರು ಶಾಂತಿಕುಮಾರ್ ಅವರು ಮುಂದಾಳತ್ವ ವಹಿಸಿ ನಮ್ಮ ಪರಿಸರ ತಜ್ಞರು ರಾಮಚಂದ್ರ ಅವರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲಿ ಕೆಲಸ ಮಾಡ್ತಾರಂಥ ವಿಜ್ಞಾನಿಗಳು ಅವ್ರನ್ನ ಮತ್ತು ನಮ್ಮ ಮುಖ್ಯಮಂತ್ರಿ ಚಂದ್ರು ಅವರು ಜನಪರವಾಗಿ ಪರಿಸರದ ಪರವಾಗಿ ಸರ್ವೋದಯದ ಪರವಾಗಿ ನಿರಂತರವಾಗಿ ಕೆಲಸ ಮಾಡ್ತಾರಂಥ ಮುಖ್ಯಮಂತ್ರಿ ಚಂದ್ರು ಅವ್ರನ್ನ ಕೆರೆಗಳ ಸಂರಕ್ಷಣೆ ಬಗ್ಗೆ ರಾಮ್ ಪ್ರಸಾದ್ ಅವರು ಕೆಲಸ ಮಾಡ್ತಿದ್ದಾರೆ. ಹಾಗೆ ಧರ್ಮಸ್ಥಳ ಶ್ರೀ ವೀರೇಂದ್ರ ಹೆಗ್ಗಡೆ ಅವರು ಕೂಡ ಆ ದಿಕ್ಕಲ್ಲಿ ಕೆಲಸ ಮಾಡ್ತಿದ್ದಾರೆ. ಅದಕ್ಕೆ ಅವ್ರ ಸಂಧ್ಯಾ ಅವರು ಬಂದಿದ್ದಾರೆ ಆ ದಿಕ್ಕಲ್ಲಿ. ಸೊ ಎಲ್ಲರೂ ಒಟ್ಟಾಗಿ ಸೇರಿ ನಾವು ಭವಿಷ್ಯದ ಬಗ್ಗೆ ಚಿಂತನೆ ಮಾಡಬೇಕಾದಂಥ ಅವಶ್ಯಕತೆ ಇದೆ. ಬಹುಶಃ ಅಂದಾಗ ನಮಗೆಲ್ಲರಿಗೂ ಭಾಳಷ್ಟು ಭಯ ಆಗೋವಂಥ ಒಂದು ಪರಿಸ್ಥಿತಿ ಇದೆ. ಏನು ಈಗಿರೋವಂಥ ನಮ್ಮ ಪರಿಸರ ಹಾಳಾಗ್ತಾ ಇರೋವಂಥದ್ದು ಇರ್ಬೋದು, ಕಾಡನ್ನು ಕಡಿತಾ ಇರೋಂಥದ್ದು ಇರ್ಬೋದು, ಕೆರೆಗಳನ್ನ ಮುಚ್ಚಿ ಲೇಔಟ್ಗಳು ಮಾಡ್ತಾ ಇರೋಂಥದ್ದು ಇರ್ಬೋದು, ನಮ್ಮ ನದಿಗಳಿಗೆ ನಿರಂತರವಾಗಿ ಊರಿನ ಹೊಲಸು, ಎಲ್ಲ ಊರುಗಳ ಹೊಲಸು, ಜೊತೆಗೆ ನಮ್ಮ ಕೃಷಿಯಲ್ಲಿ ಉಪಯೋಗಿಸುವಂಥ ರಾಸಾಯನಿಕಗಳು ಎಲ್ಲವನ್ನು ಈ ನದಿಗಳಿಗೆ ಬಿಡುವಂಥದ್ದು, ಜೊತೆಗೆ ನಮ್ಮ ಕಾರ್ಖಾನೆಗಳ ತ್ಯಾಜ್ಯವನ್ನು ಕೂಡ ಎಲ್ಲ ನದಿಗೆ ಬಿಡುವಂಥದ್ದು. ಇದೆಲ್ಲದು ಹೇಗೆ ಆಗ್ತಿದೆ ಅಂತಂದರೆ ಇದಕ್ಕೇನು ಉಳಿಗಾಲ ಇಲ್ವೇನೋ, ನಾವೆಲ್ಲ ಮಾನವರು ಒಟ್ಟಾಗಿ ಒಂದು ವಿನಾಶದ ಕಡೆಗೆ ವೇಗವಾಗಿ ಓಡ್ತಾ ಇದ್ದೀವಿ ಅಂತ ಅನಿಸುತ್ತೆ. ಅದು ಸ್ವಲ್ಪ ನಾವೆಲ್ಲರೂ ಎಚ್ಚೆತ್ತುಕೊಳ್ಳದೇ ಇದ್ದರೆ ಅದು ನಮ್ಮ ಶಾಸಕಾಂಗ ಇರ್ಬೋದು, ಕಾರ್ಯಾಂಗ ಇರ್ಬೋದು, ನ್ಯಾಯಾಂಗ ಇರ್ಬೋದು ಮತ್ತು ಪತ್ರಿಕಾರಂಗ ಇರ್ಬೋದು, ಎಲ್ಲರೂ ಎಚ್ಚೆತ್ತುಕೊಳ್ತಾ ಇದ್ದರೆ ನಾವು ಆ ಪ್ರಪಾತಕ್ಕೆ ಹೋಗಿ ಬೀಳೋದು ಕಾಯಂ. ಮತ್ತು ಮಾನವ ಜನಾಂಗ ಈಗೆಲ್ಲ ವಿಜ್ಞಾನಿಗಳು, ನಾಸಾದ ವಿಜ್ಞಾನಿಗಳೇ ಹೇಳ್ತಿದ್ದಾರೆ 2050ನೇ ಇಸ್ವಿ ಮೇಲೆ ಮಾನವ ಜನಾಂಗ ಉಳಿಯೋದಕ್ಕೆ ಸಾಧ್ಯ ಇಲ್ಲ ಅನ್ನೋಂಥ ಮಾತುಗಳನ್ನ ನಾಸಾದ ವಿಜ್ಞಾನಿಗಳು ಹೇಳ್ತಿದ್ದಾರೆ. ನಮ್ಮ ಭಾಳಷ್ಟು ವಿಜ್ಞಾನಿಗಳು ಇವತ್ತು ನಮ್ಮ ನಾಗೇಶ್ ಹೆಗ್ಡೆ ಅವರು ಕೂಡ ಪ್ರಜಾವಾಣಿಯಲ್ಲಿ ಒಂದು ಇದನ್ನು ಬರೆದಿದ್ದಾರೆ. ಹೇಗೆ ನಾವು ಪರಿಸರವನ್ನು ನಿರ್ಲಕ್ಷ್ಯ ಮಾಡಿ ಏನೋ ಅಭಿವೃದ್ಧಿ ಅನ್ನೋಂಥ ಒಂದು ಹುಚ್ಚಿನಲ್ಲಿ ಎಲ್ಲದನ್ನ ಹಾಳು ಮಾಡ್ತಾಯಿದ್ದೀವಿ ನಾವು. ಹಾಗಾಗಿ ರಾಜಕಾರಣಿಯಾಗಿ ನಾನು ಸಾವಯವ ರಾಜಕಾರಣ ಅನ್ನೋದನ್ನ ಮಾತಾಡ್ತಿರ್ತೀನಿ. ನಾವು ಸಾವಯವ ಕೃಷಿ ಅಂತ ಹೇಗೆ ಮಾತಾಡ್ತೀವಿ, ಸಾವಯವ ಕೃಷಿಗೆ ಅನ್ನೋದಕ್ಕೆ ಗೊಬ್ಬರ, ಔಷಧಿ ಇಂಥವನ್ನ ಹಾಕದೆ ಬೆಳೆಯುವಂಥದ್ದು ಸಾವಯವ ಕೃಷಿ. ನಾವು ಸಾವಯವ ರಾಜಕಾರಣ ಅಂದರೆ ಇದರೊಳಗಡೆ ಜಾತಿ, ಧರ್ಮ, ಹಣ, ಹೆಂಡ ಇವಿಲ್ದಂಗೆ ನಾವೇನಾದರೂ ರಾಜಕಾರಣ ಮಾಡಿದರೆ ಅದು ಸಾವಯವ ರಾಜಕಾರಣ ಆಗುತ್ತೆ. ಹಾಗಾಗಿ ರಾಜ್ಯದಾದ್ಯಂತ ರವಿಕೃಷ್ಣಾರೆಡ್ಡಿ ಅವರು, ನಮ್ಮ ಮುಖ್ಯಮಂತ್ರಿ ಚಂದ್ರು ಅವರು, ಬಿ ಸೋಮಶೇಖರ್ ಅವರು, ಆಮೇಲೆ ಉಪೇಂದ್ರ ಅವರ ಹತ್ರನೂ ನಾವು ಮಾತಾಡ್ತಾ ಇದ್ದೀವಿ. ಬಹುತೇಕ ನಾಳೆ ಅವ್ರನ್ನೂ ಭೇಟಿ ಮಾಡ್ತೀವಿ. ಉಪೇಂದ್ರ ಅವ್ರನ್ನ, MP ನಾಡಗೌಡರು, ಜೊತೆಗೆ ಮಾಧುಸ್ವಾಮಿ ಅಂತವರು, ಬೇರೆ ಬೇರೆ ಪಕ್ಷಗಳಲ್ಲಿ ಅನಿವಾರ್ಯ